ಬೇರೆ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲೂ ನಮಗೆ ಪರಿಹಾರ ಆಗಲಿಲ್ಲ. ಈ ದೇವಸ್ಥಾನಕ್ಕೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ನಮ್ಗೆ ಎಲ್ಲ ಥರ ಆರೋಗ್ಯ ಮತ್ತೊಂದು ಕಡೆಯಿಂದ ಎಲ್ಲ ಥರಲ್ಲೂ ಪರಿಹಾರಗಳು ಇಲ್ಲಿ ಸಿಕ್ಕಿದೆ ಬಂದ ಮೇಲೆ ನಮಗೆ. ತುಂಬ ಒಳ್ಳೆಯದಾಗಿದೆ. ನಮಗೆ ಒಂದು 5 ವರ್ಷದಿಂದ ನಮಗೆ ಮಕ್ಕಳಾಗಲಿಲ್ಲ. ಈ ಕ್ಷೇತ್ರದಲ್ಲಿ ಬಂದು ನಾನು 4 ತಿಂಗಳಲ್ಲಿ ನಮಗೆ ಹೆಣ್ಮಗು ಜನಿಸಿದೆ. ಬಂದ ಮೇಲೆ ನಮ್ಗೆ ತುಂಬ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ. ವ್ಯಾಪಾರದಲ್ಲಿ ಆಗಲಿ, ವ್ಯವಹಾರದಲ್ಲಿ ಆಗಲಿ, ಸಂತಾನ ವಿಷಯದಲ್ಲಾಗಲಿ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ. ತುಂಬ ಪವರ್ಫುಲ್ ಇದೆ ಅಮ್ಮನ ಒಂದು. ನೀವು ಏನಾದರೂ ಎಣಿಸ್ಕೊಂಡ್ರೆ ಆ ಕ್ಷಣದಲ್ಲಿ ಆಗುತ್ತೆ. ಶುಕ್ರವಾರ ದಿನ ಬಂದು ಇಲ್ಲಿ ಪೂಜೆ ಮಾಡ್ತಾರೆ, ಅಮ್ಮನವ್ರ ಹತ್ರ ಪ್ರಸಾದವನ್ನು ತಗೊಳ್ತಾರೆ. ಬರುವ ಭಕ್ತರು ಅವರ ಶ್ರದ್ಧೆಯಿಂದ ಏನು ಆರಾಧನೆ ಮಾಡ್ಕೊಳ್ತಾರೋ ಹಾಗೆ ಅವರಿಗೆಲ್ಲವೂ ಸಹ ಅವರವರ ಇಷ್ಟಕ್ಕೆ ತಕ್ಕಂತೆ ಅನುಗ್ರಹ ಆಗಿದ್ದು ನಮ್ಮ ಅನುಭವಕ್ಕೆ ಬಂದಿರ್ತದೆ. ದೇವರು ಅಂತ ಕಂಡಂಗಾಗಿ ಈ ಕ್ಷೇತ್ರಕ್ಕೆ ಬಾ ಅಂತ ನಂಗೆ ಹೇಳ್ದಂಗೆ ಆಯಿತು. ನಾನು ಜೀವನದಲ್ಲಿ ನಮ್ಮ ಮನೆಯಲ್ಲಿ ನಮ್ಗೆ 5 ವರ್ಷದಲ್ಲಿ ಏನು ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಷ್ಟು ಗಂಡ ಮೊನ್ನೆ ಕಾರ್ ತಗೊಂಡಿದ್ದಾರೆ, ಮತ್ತು ಗಾಡಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ. ಅವರು ಫಸ್ಟ್ ಮೇಸ್ತ್ರಿ ಮಾಡ್ತಿದ್ರು, ಈಗ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾರೆ. 10,000 ಜನ ಎದುರುಗಡೆ ನನಗೆ ಒಂದು ಲಕ್ಕಿ ಡ್ರಾ ಅಲ್ಲಿ 5 ಪವನ್ ಚಿನ್ನ ಹಾರಿದೆ. ಇದೇ ಸರವನ್ನು ಇಲ್ಲಿ ಇವಳು ಕುತ್ತಿಗೆ ಹಾಕಿದ್ನಲ್ಲ, ಇದು ಸರನ್ನು 5 ಪವನು ದೇವಸ್ಥಾನಕ್ಕೆ ಬಂದದ್ರ ಮೇಲೆ ನನಗೆ ಒಳ್ಳೆಯದೂ ಆಗಿದೆ. ಸಾಧಾರಣವಾಗಿ 200 ವರ್ಷದ ಹಿಂದೆ ನಮ್ಮ ಹಿರಿಯವರು ಈ ಕ್ಷೇತ್ರಕ್ಕೆ, ಈ ಊರಿಗೆ ಬಂದು ಇಲ್ಲಿ ನೆಲೆ ನಿಂತರು ಅಂತೇಳಿ ಇತಿಹಾಸ ಉಂಟು. ಹಾಗೆ ನಮ್ಮ ತಂದೆಯವರು ಶ್ರೀ ಮಹಾಲಕ್ಷ್ಮೀ ದೇವರು ಮತ್ತು ಸತ್ಯ ಕಲ್ಲುಕುಟ್ಟಿಕ ದೇವರು ಅಂತೇಳಿ ಇಲ್ಲಿ ಸಪರಿವಾರ ಉಂಟು. ಅಲ್ಲಿ ಅವರು ಅದನ್ನು ಉಪಾಸನೆ ಮಾಡಿಕೊಂಡು ಸಿದ್ಧಿ ಮಾಡ್ಕೊಂಡಿದ್ರು. ಆ ಎಲ್ಲ ದೇವರು ಅವ್ರ ಮೇಲೆ ಆಳ್ವಿಕೆ ಕೂಡ ಬರ್ತಿತ್ತು. ಹಾಗೆ ಆಳಿ ಬಂದಾಗ ಆವತ್ತು ನನಗೆ 8 ತಿಂಗಳ ಮಗು ಇರುವಾಗ ಏನೋ ಅನಾರೋಗ್ಯಕ್ಕೀಡಾಗಿ ಮಗು ಇನ್ನು ಉಳಿಯುವುದಿಲ್ಲ, ಸತ್ತು ಹೋಗ್ತದೆ ಎನ್ನುವ ಸ್ಥಿತಿಯಲ್ಲಿ ನಮ್ಮ ಅಮ್ಮ ಮತ್ತು ಕುಟುಂಬದವರೆಲ್ಲ ಈ ಸಾನ್ನಿಧ್ಯದಲ್ಲಿ ಹತ್ತು ಬೇಡಿಕೊಂಡಾಗ ಅದರಲ್ಲಿ ನಮ್ಮ ಸಪರಿವಾರದ ಸತ್ಯ ಕಲ್ಲುಕುಟ್ಟಿಗ ದೇವರು ನಮ್ಮ ತಂದೆಯವರ ಮೇಲೆ ಆಕರ್ಷಣೆಯಾಗಿ ನನ್ನನ್ನು ಎತ್ತಿ ಹಿಡಿದು ಹೊಕ್ಕಳನ್ನು ಉರಿಸಿ ಉಸಿರನ್ನು ಊದಿ ಈ ಮಗು ಉಳಿಯುತ್ತದೆ, ಮುಂದೆ ನಾನು ಇವನನ್ನು ಅಭಿವೃದ್ಧಿಪಡಿಸಿಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿಕೊಂಡು ಕ್ಷೇತ್ರಕ್ಕೆ ಯಾರು ಬರ್ತಾರೆ ಅವರನ್ನೆಲ್ಲ ಒಳ್ಳೇದು ಮಾಡ್ತೇನೆ ಅಂತ ಹೇಳಿದ ಪ್ರಕಾರ ಅದರ ನಂತರದಲ್ಲಿ ತಂದೆಯವರ ಕಾಲಾನಂತರ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಸತ್ಯ ಕಲ್ಲುಕುಟ್ಟಿ ದೇವರು ನನಗೆ ಸ್ವಪ್ನದಲ್ಲಿ ಆ ಮಂತ್ರೋಪದೇಶವನ್ನು ಮಾಡಿದರು. ಅದರ ನನಗೂ ಹಲವಾರು ಭಕ್ತರು ಅವರ ವಿವಾಹದ ಬಗ್ಗೆ ಅಥವಾ ಮಕ್ಕಳಾಗದ ಬಗ್ಗೆ ಅಥವಾ ಅವರ ಹಣ ಹಾಳಾಗುವ ಬಗ್ಗೆ ಅಥವಾ ಆಸ್ತಿ ಮನೆ ಇತ್ಯಾದಿಗಳ ಅಭಿವೃದ್ಧಿ ಇಲ್ಲದಿದ್ದವರು, ಇದ್ದ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಆಗದಿದ್ದವರು, ಹಣಕಾಸಿನಲ್ಲಿ ಅವರಿಗೆ ನಷ್ಟ ಅನುಭವಿಸಿದವರು ಅಥವಾ ರೋಗಗ್ರಸ್ತರು ಅವರೆಲ್ಲ ಈ ಕ್ಷೇತ್ರಕ್ಕೆ ಬಂದು ಈ ಮಹಾಲಕ್ಷ್ಮಿ ನಮ್ಮ ಸತ್ಯ ಕಲ್ಲುಕುಟಿಕ ಸಪರಿವಾರ ದೇವರಲ್ಲಿ ಹರಕೆಯನ್ನು ಮಾಡಿಕೊಂಡು ಎಲ್ಲರೂ ಒಳ್ಳೆಯದಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಬಂದು ನಾನು ಒಂದು 4 ತಿಂಗಳಲ್ಲಿ ನಮಗೆ ಹೆಣ್ಮಗು ಜನಿಸಿದೆ. ಹರಕೆ ಅಂದರೆ ಇಲ್ಲಿ ದೀಪಾರಾಧನೆ ವ್ರತಾಚರಣೆ ಇರುತ್ತೆ. ತುಪ್ಪ ಅವ್ರದ್ದು 9 ವಾರ ಇಲ್ಲಿ ದೀಪಾರಾಧನೆ ಇರುತ್ತೆ ಇಲ್ಲಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ದೀಪಾರಾಧನೆ ಮಾಡಲಿಕ್ಕಿರುತ್ತೆ. ಆ ಥರ ವ್ರತಾಚರಣೆ ಇಲ್ಲಿ ಇರುತ್ತೆ. ತುಂಬ ವಿಶೇಷ ಇದೆ ಇಲ್ಲಿ. ಇಲ್ಲಿ ಬಂದ ಮೇಲೆ ನಮ್ಗೆ ತುಂಬ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ. ವ್ಯಾಪಾರದಲ್ಲೇ ಆಗಲಿ, ವ್ಯವಹಾರದಲ್ಲೇ ಆಗಲಿ, ಸಂತಾನ ವಿಷಯದಲ್ಲಾಗಲಿ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ. ಇಲ್ಲ, ನಮ್ಮದು ದೇವರ ಭಕ್ತಿ ಮತ್ತು ಇವ್ರು ಹೇಳಿಕೊಟ್ಟಂಥ ವ್ರತ ಅದು ಮಾಡಿದರೆ ಸಾಕು ನಮಗೆ. ಸಮಸ್ಯೆ ಅಂದರೆ ಆಕ್ಸಿಡೆಂಟ್ ಆಯಿತು, ಮನೆಯವರು ಪೇಷಂಟಾಗಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿರಿ. ಈ ಸನ್ನಿಧಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ಪ್ರತಿಯೊಂದು ಒಳ್ಳೆಯದಾಗಿದೆ. ಒಂದು ವಿಷಯದಲ್ಲಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಪ್ರತಿಯೊಂದು ವಿಷಯ, ಹಣಕಾಸಾಗಲಿ, ಆರೋಗ್ಯ ಆಗಲಿ, ಮತ್ತೊಂದಾಗಲಿ ಪ್ರತಿಯೊಂದು ನಮಗೆ ಇಲ್ಲಿ ಅನುಕೂಲ ಆಗಿದೆ. ದೇವರ ಹತ್ರ ಒಂದು ಮಹಾಲಕ್ಷ್ಮಿ ತಾಯಿ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಂಡು 8 ವಾರ ಬಂದು ನಾವು ಒಂದು ಇದು ಮಾಡಿಕೊಡ್ತೀವಿ, ಅದು ನಮ್ಗೆ ನಡ್ಸ್ಕೊಡಮ್ಮ ತಾಯಿ ಅಂತ ಹೇಳ್ಕೊಂಡು ಒಂದು ಕುಂಕುಮ ಅರ್ಚನೆ ಮತ್ತೊಂದು ಯಂತ್ರದಂತ ಮಾಡಿಕೊಡ್ತೀವಿ. ಅಷ್ಟರ ಮೇಲೆ ಅಲ್ಲೇ ನಾವು ಇಲ್ಲಿ ಬಂದ ಮೇಲೆ ಈಗ ಭಾಳ ಒಳ್ಳೆಯದಾಗಿದೆ ನಮಗೆ. ಒಂದು ಸರಿ ಬಂದು ಹೋಗ್ಬೇಕು ಸರ್. ಇಲ್ಲಿ ಬಂದ ಮೇಲೆ ಎಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಬಂದಾಗ ಪರಿಹಾರಗಳನ್ನು ತುಂಬ ಕಾಣ್ಕೊಂಬೋದು ಸರ್ ಅವರು. ನಾನು ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅಲ್ಲಿಂದ ಸ್ವಲ್ಪ ಮನಸ್ಸಿಗೆಲ್ಲ ಖುಷಿ ಇದೆ. ಸ್ವಲ್ಪ ಅಂದ್ಕೊಂಡಿದ್ದೆಲ್ಲ ಒಂದೊಂದೇ ಆಗ್ತಾ ಇದೆ. ಇಲ್ಲಿ ಬಪ್ಪತ್ತಿಗೆ ನಾವು ಏನೂ ಇಲ್ಲ ಇತ್ತು, ನಮ್ಮ ಕೈಯಲ್ಲಿ ಏನೂ ಇಲ್ಲ ಇತ್ತು. ಗಂಡೆಲ್ಲ ಕುಡಿತಾ ಇದ್ದಾರೆ. ಆದರೂ ಇಲ್ಲಿ ಬಂದ ಮಹಾಲಕ್ಷ್ಮಿ ದೇವರ ಸನ್ನಿಧಾನ ಬಂದ ಮೇಲೆ ಅದು ಇಲ್ಲಿ ಬಂದ ಮೇಲೆ ನಮಗೆಲ್ಲದು ಸನ್ನಿಧಾನ ಬಂದ ಮೇಲೆ ಇವರು ಕುಡುವುದೆಲ್ಲ ಬಿಟ್ಟಿದ್ದಾರೆ. ಪೂಜೆ ಅವರು ಒಳ್ಳೆದಿತ್ತು, ಮನೇಲೂ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ಸನ್ನಿಧಾನಗೂ ಅವ್ರು ಬರ್ತಾಯಿದ್ರು ಕುಡು ಬಿಟ್ಟುಕೊಂಡಿಗೆ. ಅದ್ರ ಮೇಲೆ ನೀರು ಸಹ ಮನೇಲಿ ನೀರು ಏನೂ ಇಲ್ಲ ಇತ್ತು. ಅದ್ರ ನೀರು ನಮ್ಗೆ ಒಳ್ಳೆಯದು ಆಯ್ತು. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಸನ್ನಿಧಾನ ಬಂದ ಮೇಲೆ ಆದರೂ ಅವರು ಇಲ್ಲಿ ಸನ್ನಿಧಾನಿಗೆ ಲಕ್ಷ್ಮೀ ಸನ್ನಿಧಾನಿಗೆ ಬಂದ್ರ ಮೇಲೆ ಅಂದರೆ ದುಡ್ಡು ಅದೇ, ನಮ್ಗೆ ಲಕ್ಷ್ಮೀನೂ ಅದೇ ಅಲ್ಲ, ಅದು ಅವರು ಅದೇ ಭಕ್ತಿಲಿ ಅವರು ಮಾಡ್ತಾನೆ ಇದ್ರಿ. ಈಗ